ಇರಾನ್ ದಾಳಿಗೆ ಇಸ್ರೇಲ್ ಯಹೂದಿಗಳು ತತ್ತರಿಸಿ ಹೋಗಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಆಶ್ರಯ ಸಿಗದೆ ಇಲಿಗಳಂತೆ ಓಡ್ ಹೋಗ್ತಿದ್ದಾರಂತೆ ಯಹೂದಿಗಳು. ಇರಾನ್ ಪ್ರತಿ ದಾಳಿಯಿಂದ ಇಸ್ರೇಲ್ನ ಹಲವೆಡೆ ಬೆಂಕಿ ಬಿದ್ದಿದೆ. ಧಗಧಗಿಸ್ತಾ ಇದೆ ಬೆಂಕಿ. ಇಸ್ರೇಲ್ ಧ್ವಂಸಗೊಳಿಸೋದಕ್ಕೆ ನಿರಂತರವಾಗಿ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಮತ್ತಷ್ಟು ಕ್ಷಿಪಣಿ ದಾಳಿಗೆ ಸಿದ್ಧವಾಗ್ತಾ ಇದೆ ಇರಾನ್ ಅನ್ನೋದರ ಡೀಟೇಲ್ಸ್ ಕೂಡ ಸದ್ಯ ಸಿಗ್ತಾ ಇದ್ದು, ಇತ್ತ ಕತಾರ್ನಲ್ಲೂ ಕೂಡ ಆಹಾರ ಕಾರ್ಖಾನೆಯನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಡ್ರೋನ್ ದಾಳಿಗೆ ಆಹಾರ ಕಾರ್ಖಾನೆ ಬಳಿ ಸ್ಫೋಟ ಸಂಭವಿಸಿದೆ. ಇರಾನ್ ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಧಗಧಗಿಸ್ತಾ ಇದೆಯಂತೆ. ಇರಾನ್ ದಾಳಿಗೆ ಇಸ್ರೇಲ್ ಸಂಪೂರ್ಣವಾಗಿ ಧಗಧಗಿಸ್ತಾ ಇರೋದು ಪ್ರಮುಖವಾಗಿ ಯಹೂದಿಗಳು ವಾಸ ಮಾಡೋದಕ್ಕೆ ಜಾಗ ಸಿಗದೆ ಜೀವಂತವಾಗಿ ಇರೋದು ಹೆಂಗೆ ಇಲ್ಲಿ ಅಂತ ಪರದಾಡ್ತಿದ್ದಾರೆ. ಇರಾನ್ನ ದಾಳಿ ಆಗೋದೇ ಯಹೂದಿಗಳ ಮೇಲೆ. ಯಾಕಂದ್ರೆ ಇರಾನ್ಗೆ ಯಹೂದಿಗಳನ್ನ ಕಂಡ್ರೆ ಆಗಲ್ಲ, ಅವರು ಮಾರಕ. ಒಬ್ಬರೇ ಒಬ್ರು ಯಹೂದಿಗಳು ಕೂಡ ಈ ನೆಲದಲ್ಲಿ ವಾಸ ಮಾಡಬಾರ್ದು ಅನ್ನುವಂಥ ಆಕ್ರೋಶ. ಹಾಗಾಗಿ ಇಸ್ರೇಲ್ ಮೇಲೆ ನಮ್ಮ ವಾರ್ ಅಲ್ಲ, ಬದಲಾಗಿ ಯಹೂದಿಗಳ ಮೇಲೆ ನಮ್ಮ ವಾರ್ ಅನ್ನುವಂಥ ವಿಚಾರವನ್ನ ಪದೇ ಪದೇ ಇರಾನ್ ಹೇಳ್ತಾ ಇತ್ತು. ಅದೇ ರೀತಿ ಯಹೂದಿಗಳು ವಾಸ ಮಾಡ್ತಾ ಇದ್ದಂಥ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮುಂದುವರಿಸ್ತಾ ಇದ್ರು. ಹಿಂಗಾಗಿ ಯಹೂದಿಗಳು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗಲೂ ಕೂಡ ಆಶ್ರಯ ಸಿಗದೆ ಯಹೂದಿಗಳು ಪರದಾಡ್ತಿದ್ದಾರಂತೆ. ಇಸ್ರೇಲ್ ಈ ಯಹೂದಿಗಳಿಗೆ ಜಾಗ ಕೊಟ್ಟಿದೆ ಸರಿ, ಬಟ್ ಅವ್ರನ್ನ ಕಾಪಾಡುತ್ತಾ ಈ ಯುದ್ಧದಿಂದ, ಈ ದಾಳಿಯಿಂದ, ಇದು ಕೂಡ ಪ್ರಶ್ನೆ ಇದೆ. ಕಾಪಾಡೋ ಮಾತಿಲ್ಲ. ಯಹೂದಿಗಳ ಪ್ರಾಣ ಹೋಗೋ ತನಕ ಕೂಡ ಯುದ್ಧ ಮುಂದುವರಿಸ್ತೀವಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ಗೆ ಮತ್ತೊಂದು ಕೋಪ ಇರೋದು, ಇಸ್ರೇಲ್ಗೆ ಮಾರಕ ಆಗಿರುವಂತಹ ಹಮಾಸ್ ಉಗ್ರರಿಗೆ ನೆಲೆಗಳನ್ನ ಕೊಡ್ತಾ ಇದೆ, ಅವರಿಗೆ ಆಶ್ರಯ ಕೊಟ್ಟಿದೆ, ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸುತ್ತೆ ಇರಾನ್ ಮೇಲೆ. ಒಂದ್ ಕಡೆ ಹಮಾಸ್ ಉಗ್ರರಿಗೆ ಅವರು ಆಶ್ರಯ ಕೊಟ್ಟಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಕೋಪ. ಇರಾನ್ಗೆ ಇರುವಂತಹ ಕೋಪ, ಯಹೂದಿಗಳಿಗೆ ಇಸ್ರೇಲ್ ಜಾಗ ಕೊಟ್ಟಿದೆ, ನಮಗೆ ಯಾರು ಮಾರಕನೋ ಅವರಿಗೆ ಆಶ್ರಯ ಕಲ್ಪಿಸಿ ಕೊಟ್ಟಿದ್ದೆ. ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣ, ಈ ರೀತಿ ದಾಳಿ ಪ್ರತಿದಾಳಿಗಳು ಆಗೋದಕ್ಕೆ ಕಾರಣ ಆಗ್ತಾ ಇದೆ ಎರಡೂ ರಾಷ್ಟ್ರಗಳ ಮಧ್ಯೆ. ماما